ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಹಗ್ಗ ಜಗ್ಗಾಟ ಶುರುವಾಗಿದೆ. ಈ ಬಾರಿ ಶುರುವಾಗಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ನಲ್ಲ ಅಲ್ಲ, ಅದು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದು ಬಿಟ್ಟಿದೆ. ಅದರಲ್ಲೂ ಕೂಡ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರೇ ಆಗಿರ್ತಕ್ಕಂಥ, ಮಾಜಿ ಪ್ರಧಾನಿಗಳು ಕೂಡ ಆಗಿರ್ತಕ್ಕಂಥ, ಮಾಜಿ ಮುಖ್ಯಮಂತ್ರಿಯೂ ಕೂಡ ಆಗಿರ್ತಕ್ಕಂಥ ಮೋದಿಯವರೊಂದಿಗೆ ಕೂತ್ಕೊಂಡು ಮೀಟಿಂಗ್ ಅನ್ನು ಮಾಡುವಂತ HD ದೇವೇಗೌಡ ಅವರ ಬಗ್ಗೆ ಈ ಒಂದು ದೊಡ್ಡ ಡೆವಲಪ್ಮೆಂಟ್ ಬಂದಿದೆ. ಬಹಳ ಆಶ್ಚರ್ಯ ಅನ್ಸುತ್ತೆ. ಮಾಜಿ ಪ್ರಧಾನಿಗಳಿಗೂ ಕೂಡ ಇಲ್ಲಿನ ರಾಜ್ಯ ನಾಯಕರು, ರಾಜ್ಯದ ಬಿಜೆಪಿ ನಾಯಕರು ಯಾವುದೇ ರೀತಿಯ ಸೊಪ್ಪನ್ನ ಹಾಕ್ತಾ ಇಲ್ಲ ಅನ್ನುವಂಥದ್ದು ಇವತ್ತಿನ ವಾಸ್ತವ. ಹಾಗಾದ್ರೆ ಏನಾಯ್ತು ಬಿಜೆಪಿ ಮತ್ತು JDS ನಡುವೆ? ಯಾಕೆ ದೇವೇಗೌಡ ಅವರಿಗೆ ಬಿಜೆಪಿ ನಾಯಕರು, ಬಿಜೆಪಿ ಪಕ್ಷ ಒಂದು ರೀತಿಯ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ? ಏನಿದರ ಹಿಂದೆ ನಡೆದಿರ್ತಕ್ಕಂಥ ರಾಜಕಾರಣ ಎಲ್ಲವನ್ನ ಹೇಳ್ತೇನೆ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹಗ್ಗ ಜಗ್ಗಾಟ ಒಂದು ಕಡೆಗೆ ಇಟ್ಬಿಟ್ರೆ, ಬಿಜೆಪಿ ಮತ್ತು JDS ನಡುವಿನ ಮೈತ್ರಿ ಇದೆಯಲ್ಲ, ಆ ಮೈತ್ರಿಯ ಕುರಿತಂತೆಯೇ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಈಗಾಗಲೇ ಮೈತ್ರಿ ಹರಿದು ಹಂಚಿ ಹೋಗ್ಬಿಟ್ಟಿದೆ. ತಮ್ಮ ಪಾಡು ತಾವು ಅನ್ನುವಂಥ ಪರಿಸ್ಥಿತಿಯಲ್ಲಿ ಎರಡೂ ಪಕ್ಷದ ನಾಯಕರಿದ್ದಾರೆ. ತಮ್ಮ ದಾರಿ ತಮಗೆ, ತಮ್ಮ ದಾರಿ ತಮಗೆ ಅಂತ JDS ಮತ್ತು ಬಿಜೆಪಿ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಮತ್ತೊಂದು ವಿಚಾರ ಪ್ರಸ್ತಾಪಕ್ಕೆ ಬಂದಿತ್ತು. ಅದು ರಾಜ್ಯಸಭೆಗೆ ರಾಜ್ಯದಿಂದ ಆಯ್ಕೆಯಾಗುವ ಒಂದು ಪ್ರಕ್ರಿಯೆ. ನೋಡಿ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ JDSನ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು ಕೂಡ ಆಗಿರ್ತಕ್ಕಂಥ HD ದೇವೇಗೌಡ ಅವರನ್ನ ಕರೆಸ್ಕೊಂಡು, ನೀವು ಮತ್ತೊಮ್ಮೆ ರಾಜ್ಯಸಭೆಗೆ ಬರಬೇಕು, ನಿಮ್ಮನ್ನು ಕಳಿಸ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ನಾನು ಮಾಡ್ತೀನಿ, ನೀವು ನಮ್ಮೊಂದಿಗೆ ಇರಿ ಅನ್ನುವಂಥ ಒಂದು ಮಾತನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಹೇಳಿದ್ರು. ಅಲ್ಲಿಂದ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು? JDSಗೆ ಇರ್ತಕ್ಕಂಥದ್ದು ಕೇವಲ 18-19 ಸ್ಥಾನಗಳು ಮತ್ತು ಬಿಜೆಪಿಗೆ ಇರ್ತಕ್ಕಂಥದ್ದು 63ರಿಂದ 65 ಸ್ಥಾನಗಳು. ಈ ಹಂತದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಬಿಜೆಪಿಯಿಂದ ದೇವೇಗೌಡರನ್ನೇ ಕಳಿಸ್ಕೊಡಬಹುದು, ಕಳಿಸ್ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದು HD ದೇವೇಗೌಡ್ರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಏನಪ್ಪ ಆಗಿದೆ ಅಂತಂದ್ರೆ, ಮೊನ್ನೆ ಅಷ್ಟೇ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೀತು. ಆ ಸಭೆಯಲ್ಲಿ ದೇವೇಗೌಡರ ಆಯ್ಕೆಗೆ, ಅಂದ್ರೆ ರಾಜ್ಯದಿಂದ ಅದರಲ್ಲೂ ಬಿಜೆಪಿ ಮತಗಳನ್ನು ಹಾಕಿ ಕೇಂದ್ರದ ರಾಜ್ಯಸಭೆಗೆ ದೇವೇಗೌಡರನ್ನ ಕಳಿಸ್ಕೊಡೋದಕ್ಕೆ ಬಿಜೆಪಿಯ ನಾಯಕರು ಸುತಾರಾಮ್ ಒಪ್ತಾ ಇಲ್ಲ. ಬೇಡವೇ ಬೇಡ. ಈಗಾಗಲೇ ನಮಗೆ JDS 2008ರಿಂದಲೂ ಕೂಡ ಮೋಸ ಮಾಡ್ಕೊಂಡು ಬಂದಿದೆ. ಕೊಟ್ಟಿರ್ತಕ್ಕಂಥ ಮಾತನ್ನ ತಪ್ಪಿ ಈಗಾಗಲೇ HD ಕುಮಾರಸ್ವಾಮಿ ಅವರೊಂದಿಗೆ ನಮಗೆ ಹೊಡೆತ ಬಿದ್ದಿದೆ ಅನ್ನುವಂಥ ಮಾತಿನಿಂದ ಹಿಡಿದು 2018ರಲ್ಲಿ ಆಗಿರ್ತಕ್ಕಂಥ ಮತ್ತೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರಲ್ಲ JDSನವರು, ಅಲ್ಲಿಂದ ಹಿಡಿದು JDSನ ನಾಯಕರು HD ಕುಮಾರಸ್ವಾಮಿ, ದೇವೇಗೌಡರು ಬಿಜೆಪಿ ಮೇಲೆ ಯಾವ್ಯಾವ ರೀತಿ ವಾಗ್ದಾಳಿಯನ್ನ ನಡೆಸಿದ್ರು, ಯಾವ ರೀತಿ ಒಂದು ಅಟ್ಯಾಕ್ ಅನ್ನ ಮಾಡಿದ್ರು, ಅವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ ಕೋರ್ ಕಮಿಟಿ ಸಭೆಯಲ್ಲಿ ಬೇಡವೇ ಬೇಡ, JDS ಸಹವಾಸ ಬೇಡ, ನಮಗೆ ಸ್ವಂತ ಬಲ ಇದೆ, ಸ್ವಂತ ಬಲದಿಂದಾನೆ ಹೋಗೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಬಿಜೆಪಿಯಿಂದ ದೇವೇಗೌಡರ ನಾಮನಿರ್ದೇಶನ ಮಾಡಲಿಕ್ಕೆ ಅಥವಾ ದೇವೇಗೌಡರಿಗೆ ವೋಟ್ ಹಾಕ್ಲಿಕ್ಕೆ ಸುತಾರಾಮ್ ಒಪ್ಪೋದಕ್ಕೆ ತಯಾರಿಲ್ಲ. ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಯಾರು? ಘಟಾನುಘಟಿ ಯಡಿಯೂರಪ್ಪನವರು. BS ಯಡಿಯೂರಪ್ಪನವರ ನೇತೃತ್ವದಲ್ಲೇ ಈ ಒಂದು ತೀರ್ಮಾನ ಆಗಿಬಿಟ್ಟಿದೆ. ಸ್ವತಃ BS ಯಡಿಯೂರಪ್ಪನವರು ಕೂಡ ದೇವೇಗೌಡರ ಆಯ್ಕೆಗೆ ಒಲವನ್ನ ತೋರಿಸಿಲ್ಲ, ಅವರು ಅಪಸ್ವರವನ್ನು ಎತ್ತಿದ್ದಾರೆ ಅನ್ನುವಂಥ ಮಾತು ಬಿಜೆಪಿ ಅಂಗಳದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರನ್ನ ಈ ಬಾರಿ ಬಿಜೆಪಿಯಿಂದ ರಾಜ್ಯಸಭೆಗೆ ಕಳಿಸಲಾಗುತ್ತೆ ಅಂತಂದ್ರೆ, ಸ್ವತಃ BS ಯಡಿಯೂರಪ್ಪನವರು ಮತ್ತೊಮ್ಮೆ ಸದಾನಂದ ಗೌಡರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು, ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡರು ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಅವರನ್ನ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಯಾಕಂದ್ರೆ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು, ಕೇಂದ್ರ ಸಚಿವರು ಕೂಡ ಆಗಿದ್ರು, ಈಗಲೂ ಕೂಡ ಒಮ್ಮೆ ಸಂಸದರು ಕೂಡ ಆಗಿದ್ರು, ಈಗಲೂ ಕೂಡ ರಾಜ್ಯ ಬಿಜೆಪಿಯೊಂದಿಗೆ ಸಕ್ರಿಯವಾಗಿದ್ದಾರೆ. ಹಾಗಾಗಿ ಅವ್ರನ್ನ ಕಳಿಸೋಣ, ಯಾಕೆ ಬೇರೆ ಪಕ್ಷದವ್ರನ್ನ ಕಳಿಸುವಂಥದ್ದು ಅನ್ನುವಂಥದ್ದು ಒಂದು. ಇನ್ನೊಬ್ಬ ಅಭ್ಯರ್ಥಿಯನ್ನು ಕೂಡ ಬಿಜೆಪಿಯಿಂದ
ಸಜೆಸ್ಟ್ ಮಾಡಲಾಗ್ತಾ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಹೆಸರನ್ನ ಸಜೆಸ್ಟ್ ಮಾಡಿದ್ದಾರೆ. ಅದು ಯಾರು ಅಂತಂದ್ರೆ ಈಗ ಎನ್ ಮಹೇಶ್ ಅನ್ನುವಂಥ ಒಬ್ಬ ಶಾಸಕರನ್ನ, ಮಾಜಿ ಶಾಸಕರನ್ನ ಈಗ ಬಿಜೆಪಿಯಲ್ಲಿದ್ದಾರೆ, ಅವರಿಗೆ ಸಜೆಸ್ಟ್ ಮಾಡಲಾಗಿದೆ. ಇದು ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹಿಂದ ಒಂದು ವರ್ಗಕ್ಕೆ ಸೇರುವಂಥದ್ದು, OBC ವರ್ಗದಿಂದ ಎನ್ ಮಹೇಶ್ ಅವರನ್ನ ಮತ್ತು ರಾಜ್ಯ ಬಿಜೆಪಿಯಿಂದ ಸದಾನಂದ ಗೌಡ ಅವರನ್ನ ಸಜೆಸ್ಟ್ ಮಾಡಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿಕೊಂಡಿದೆ. ಹಾಗಾಗಿ ಸುತಾರಾಮ್ HD ದೇವೇಗೌಡರನ್ನ ಆಯ್ಕೆ ಮಾಡಲಿಕ್ಕೆ ಬಿಜೆಪಿಯವರು ಒಪ್ತಾ ಇಲ್ಲ. ಒಂದು ಮಾತು ನಿಮಗೆ ಹುಟ್ಕೋಬಹುದು, ಅಲ್ಲ ಈಗ ಪ್ರಧಾನಿ ಮೋದಿ ಅವರೇ ಹೇಳಿದಾಗ ಯಾಕೆ ರಾಜ್ಯದವರು ಒಪ್ಕೊಳ್ತಾ ಇಲ್ಲ ಅನ್ನೋಂಥದ್ದು. ನೋಡಿ, ಇಲ್ಲಿ ಒಕ್ಕೊರೆಲ್ಲ ತೀರ್ಮಾನ ಬಂದಿದೆ. ಬಿಜೆಪಿಯಿಂದ ಈ JDS ಜೊತೆಗಿನ ಮೈತ್ರಿಗೆ ಸುತಾರಾಮ್ ಹೊಂದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಮೈತ್ರಿ ಕಟ್ ಆಗಿದೆಯಾ, ಕಟ್ ಆಗಿಬಿಡುತ್ತಾ ಅನ್ನುವಂಥದ್ದು. ನೋಡಿ, ಮೊನ್ನೆ MLC ಎಲೆಕ್ಷನ್ ಅಲ್ಲಿ ಒಂದು ಸೀಟನ್ನು ಕೊಟ್ಟಿದ್ದಾರೆ ಅವರು. 4 ಸೀಟ್ಗಳಲ್ಲಿ 3 ಬಿಜೆಪಿ ಇಟ್ಕೊಂಡು ಒಂದನ್ನ ಬೆಂಗಳೂರು ಪದವೀಧರ ಕ್ಷೇತ್ರವನ್ನ JDS ಕೊಟ್ಟಿದ್ದಾರೆ. ಆದರೆ ರಾಜ್ಯಸಭಾ ಸ್ಥಾನವನ್ನ MPA ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಬಿಜೆಪಿ ಮತ್ತು JDS ಒಳಗಿನ ಬೆಂಕಿ ದೊಡ್ಡ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಕೇವಲ 2029 ಚುನಾವಣೆಯವರೆಗೂ ಕೂಡ ಈ ಮೈತ್ರಿ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.